ಎಲ್ಲ ಸ್ನೇಹಿತರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಮ್ಯಾಟ್ ಎಸ್ ಎಸ್ ಸಿ ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಭಾರತದ ಸಂವಿಧಾನ ಪಾರ್ಟ್ 4 ಇದು. ಸೊ ಹಿಂದಿನ ವಿಡಿಯೋಗಳನ್ನು ಯಾರು ನೋಡಿಲ್ಲ ಹೋಗಿ ಹಿಂದಿನ ವಿಡಿಯೋಗಳನ್ನು ನೋಡಿ. ಸೊ ಟಾಪ್ 30 ಕ್ವಶನ್ಸ್ ವಿತ್ ಎಕ್ಸ್ಟ್ರಾ ಫ್ಯಾಕ್ಟ್, ಹೆಚ್ಚಿನ ಮಾಹಿತಿಯೊಂದಿಗೆ ಕ್ಲಾಸ್ ತೊಗೋತಿದ್ದೀನಿ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ಕ್ಲಾಸಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಪಾರ್ಟ್ 4 ಆಗಿರುತ್ತೆ. ಸೊ ಟಾಪ್ 30 ಕ್ವಶನ್ಸ್. ಸೊ ಶಿಫ್ಟ್ ವೈಸ್ ಯಾವ್ಯಾವ ಶಿಫ್ಟಲ್ಲಿ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ ಅಂತ ಹೇಳಿ ಕ್ವಶನ್ಸ್ನ ತೊಗೊಂಡಿದ್ದೀನಿ. ಸೊ ಇನ್ನು ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ 1, ಈ ಕೆಳಗಿನ ಯಾವ ರಾಜ್ಯದಲ್ಲಿ ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ ಅತಿ ಹೆಚ್ಚಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದೆ, ಉತ್ತರ ಪ್ರದೇಶ. ಸೊ ಹೆಚ್ಚಿನ ಮಾಹಿತಿ ನೋಡಿ. ಭಾರತದ ಉತ್ತರ ಪ್ರದೇಶದ ರಾಜ್ಯದ ದ್ವಿಸದನ ಶಾಸಕಾಂಗದ ಕೆಳಮನೆಯ ಹೆಸರೇ ವಿಧಾನಸಭೆ. ಸೊ ಇದರಲ್ಲಿ ಒಟ್ಟು 403 ಸದಸ್ಯರಿದ್ದಾರೆ. ಇದರಲ್ಲಿ ಒಬ್ಬ ಆಂಗ್ಲೋ ಇಂಡಿಯನ್ ಕೂಡ ಸೇರಿದ್ದು, ಅವರನ್ನು ರಾಜ್ಯಪಾಲರು ನಾಮನಿರ್ದೇಶನ ಮಾಡುತ್ತಾರೆ. ಸೊ ಇದು ಉತ್ತರ ಪ್ರದೇಶದ. ಸೊ ಆಂಗ್ಲೋ ಇಂಡಿಯನ್ ಈಗ ರದ್ದಾಗಿದೆ, ಅದನ್ನು ಕೂಡ ನೆನಪಿಟ್ಕೊಳ್ಳಿ. ಪ್ರಶ್ನೆ 2, 1882ರಲ್ಲಿ ಕೆಳಗಿನವುಗಳಲ್ಲಿ ಯಾವ ಶಿಕ್ಷಣ ಆಯೋಗವನ್ನು ನೇಮಿಸಲಾಯಿತು? ಆಪ್ಷನ್ ಎ ಹಂಟರ್ ಆಯೋಗ, ಆಪ್ಷನ್ ಬಿ ಸ್ಯಾಡ್ಲರ್ ಆಯೋಗ, ಆಪ್ಷನ್ ಸಿ ಕಲ್ಕತ್ತಾ ವಿಶ್ವವಿದ್ಯಾಲಯ ಆಯೋಗ, ಆಪ್ಷನ್ ಡಿ ವಿಶ್ವವಿದ್ಯಾಲಯ ಆಯೋಗ. ಇದು ಸರಿಯಾದ ಉತ್ತರ ಆಪ್ಷನ್ ಎ ಹಂಟರ್ ಆಯೋಗ. ಸೊ ಹೆಚ್ಚಿನ ಮಾಹಿತಿ ನೋಡಿ. ರಿಪ್ಪರ್ ಭಾರತೀಯ ಶಿಕ್ಷಣದ ವಿಷಯದಲ್ಲಿ 1882 ಒಂದು ಆಯೋಗವನ್ನು ರಚಿಸಿದನು. ಇದನ್ನು ಭಾರತೀಯ ಶಿಕ್ಷಣ ಆಯೋಗ ಎಂದು ಕರೆಯಲಾಯಿತು. ವಿಲಿಯಂ ಹಂಟರ್ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆಯಾದ ಕಾರಣ ಇದಕ್ಕೆ ಹಂಟರ್ ಕಮಿಷನ್ ಎಂದು ಹೆಸರಿಡಲಾಯಿತು. ಪ್ರಶ್ನೆ 3, ಭಾರತ ಸಂವಿಧಾನದ ಅನುಚ್ಛೇದ ಡ್ಯಾಶ್ ಇದು ರಾಜ್ಯವು ಭಾರತದಾದ್ಯಂತ ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ ಎಂದು ಹೇಳುತ್ತದೆ. ಆಪ್ಷನ್ ಎ ಅನುಚ್ಛೇದ 44, ಆಪ್ಷನ್ ಬಿ ಅನುಚ್ಛೇದ 49, ಆಪ್ಷನ್ ಸಿ ಅನುಚ್ಛೇದ 40, ಆಪ್ಷನ್ ಡಿ ಅನುಚ್ಛೇದ 42. ಇದು ಸರಿಯಾದ ಉತ್ತರ ಆಪ್ಷನ್ ಎ ಅನುಚ್ಛೇದ 44. ಅನುಚ್ಛೇದ 44 ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದಾಗಿದೆ. ಇದು ರಾಜ್ಯವು ತನ್ನ ನಾಗರಿಕರಿಗೆ ಭಾರತದಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಒದಗಿಸಲು ಪ್ರಯತ್ನಿಸುತ್ತದೆ ಎಂದು ಹೇಳುತ್ತದೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 4, ಭಾರತದ ಸಂವಿಧಾನವನ್ನು ಬರೆಯಲು ಸಂವಿಧಾನ ಸಭೆಯ ಸುಮಾರು 300 ಸದಸ್ಯರು ಸರಿಸುಮಾರು ಎಷ್ಟು ಸಮಯದವರೆಗೆ ಸಭೆ ಸೇರಿದರು? ಆಪ್ಷನ್ ಎ 3 ವರ್ಷ, ಆಪ್ಷನ್ ಬಿ 4 ವರ್ಷ, ಆಪ್ಷನ್ ಸಿ 5 ವರ್ಷ, ಆಪ್ಷನ್ ಡಿ 2 ವರ್ಷ. ಇದು ಸರಿಯಾದ ಉತ್ತರ ಆಪ್ಷನ್ ಎ 3 ವರ್ಷ. ಭಾರತದ ಸಂವಿಧಾನವನ್ನು ಸಿದ್ಧಪಡಿಸಲು ಸಂವಿಧಾನ ಸಭೆಯು ಸುಮಾರು 300 ಸದಸ್ಯರು ಮತ್ತು 3 ವರ್ಷ ಅಂದರೆ 2 ವರ್ಷ 11 ತಿಂಗಳು 18 ದಿನಗಳು ಅವಧಿ ತೆಗೆದುಕೊಂಡರು. ಈ ಪ್ರಕ್ರಿಯೆಯು ಡಿಸೆಂಬರ್ 9, 1940ರಂದು ಪ್ರಾರಂಭವಾಯಿತು ಮತ್ತು ನವೆಂಬರ್ 26, 1949ರಂದು ಕೊನೆಗೊಂಡಿತು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 5, ಸಂವಿಧಾನ ಸಭೆಯನ್ನು ತಾತ್ಕಾಲಿಕ ಸಂಸತ್ತಾಗಿ ಯಾವ ವರ್ಷದಲ್ಲಿ ಪರಿವರ್ತಿಸಲಾಯಿತು? ಆಪ್ಷನ್ ಎ 1949, ಆಪ್ಷನ್ ಬಿ 1950, ಆಪ್ಷನ್ ಸಿ 1948, ಆಪ್ಷನ್ ಡಿ 1947. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ 1950. ಸಂವಿಧಾನ ಸಭೆಯನ್ನು ಜನವರಿ 24, 1950ರಂದು ಮಧ್ಯಂತರ ತಾತ್ಕಾಲಿಕ ಸಂಸತ್ತಾಗಿ ಘೋಷಿಸಲಾಯಿತು ಮತ್ತು ಇದೇ ದಿನ ಅದರ ಕೊನೆಯ ಸಭೆ ಅಂದರೆ 12ನೇ ಸಭೆ ನಡೆಯಿತು. ಈ ಸಭೆಯಲ್ಲಿ ಗಣೇಶ್ ವಾಸುದೇವ್ ಮಾವನಕರ್ ಅವರನ್ನು ತಾತ್ಕಾಲಿಕ ಸಂಸತ್ತಿನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಪ್ರಶ್ನೆ 6, ಭಾರತೀಯ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು 525ರಿಂದ 545 ಸದಸ್ಯರಿಗೆ ಹೆಚ್ಚಿಸಲಾಯಿತು? ಆಪ್ಷನ್ ಎ 31ನೇ, ಆಪ್ಷನ್ ಬಿ 37ನೇ, ಆಪ್ಷನ್ ಸಿ 50ನೇ, ಆಪ್ಷನ್ ಡಿ 45ನೇ. ಇದು ಸರಿಯಾದ ಉತ್ತರ ಆಪ್ಷನ್ ಎ 31ನೇ. ಭಾರತೀಯ ಸಂವಿಧಾನದ 31ನೇ ತಿದ್ದುಪಡಿಯಲ್ಲಿ ಲೋಕಸಭೆಯ ಸ್ಥಾನಗಳ ಸಂಖ್ಯೆಯನ್ನು 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು. ಈ ಕಾಯ್ದೆಯನ್ನು 1973ರಲ್ಲಿ ಅಂಗೀಕರಿಸಲಾಯಿತು. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲೋಕಸಭಾ ಸ್ಥಾನಗಳ ಗರಿಷ್ಠ ಸಂಖ್ಯೆಯನ್ನು 25ರಿಂದ 20ಕ್ಕೆ ಇಳಿಸಲಾಯಿತು. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 7, ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಗಿನ ಯಾವ ಪದಗಳು ಸೇರಿಲ್ಲ? ಆಪ್ಷನ್ ಎ ಧರ್ಮ, ಆಪ್ಷನ್ ಸಿ ಸಮಾಜವಾದಿ, ಆಪ್ಷನ್ ಬಿ ಸಮಾನತೆ, ಆಪ್ಷನ್ ಡಿ ಜಾತ್ಯತೀತ. ಇದಕ್ಕೆ ಉತ್ತರ ಆಪ್ಷನ್ ಎ ಧರ್ಮ ಸೇರಿಲ್ಲ. ಧರ್ಮ ಪದವು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಲ್ಲ. ಭಾರತೀಯ ಸಂವಿಧಾನ ಪ್ರಸ್ತಾವನೆಯು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸಿದೆ. ಪ್ರಶ್ನೆ 8, 1978ರಿಂದ ಈ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ? ಆಪ್ಷನ್ ಎ ಸ್ವಾತಂತ್ರ್ಯ ಹಕ್ಕು, ಆಪ್ಷನ್ ಬಿ ಸಮಾನತೆಯ ಹಕ್ಕು, ಆಪ್ಷನ್ ಸಿ ಆಸ್ತಿಯ ಹಕ್ಕು, ಆಪ್ಷನ್ ಡಿ ಸಾಂವಿಧಾನಿಕ ಪರಿಹಾರಗಳ ಹಕ್ಕು.
ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ತಿಯ ಹಕ್ಕು. ಸೊ ಆಸ್ತಿಯ ಹಕ್ಕು 1978ರಿಂದ ಮೂಲಭೂತ ಹಕ್ಕಲ್ಲ. 44ನೇ ತಿದ್ದುಪಡಿ ಅಂದರೆ 1978 ನಂತರ ಆಸ್ತಿಯ ಹಕ್ಕು ಕಾನೂನುಬದ್ಧ ಹಕ್ಕಾಗಿದೆ, ಮೂಲಭೂತ ಹಕ್ಕಾಗಿಲ್ಲ. ಇದನ್ನು ಭಾಗ 12 ಅನುಚ್ಛೇದ 300A ರಲ್ಲಿ ಸೇರಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 9. ಈ ಕೆಳಗಿನವುಗಳಲ್ಲಿ ಯಾವುದು ನಗರ ನಿಗಮದ ಕಾರ್ಯವಲ್ಲ? ಆಪ್ಷನ್ ಎ ಕಾನೂನು ಮತ್ತು ಸುವ್ಯವಸ್ಥೆ, ಆಪ್ಷನ್ ಬಿ ಪಾರ್ಕಿಂಗ್, ಆಪ್ಷನ್ ಸಿ ಆರೋಗ್ಯ ಮತ್ತು ನೈರ್ಮಲ್ಯ, ಆಪ್ಷನ್ ಡಿ ಸಾರ್ವಜನಿಕ ಕಾರ್ಯಗಳು. ಇದು ಸರಿಯಾದ ಉತ್ತರ ಆಪ್ಷನ್ ಎ ಕಾನೂನು ಮತ್ತು ಸುವ್ಯವಸ್ಥೆ. ಕಾನೂನು ಮತ್ತು ಸುವ್ಯವಸ್ಥೆ ನಗರ ನಿಗಮದ ಕಾರ್ಯವಲ್ಲ. ನಗರ ನಿಗಮದ ಕಾರ್ಯಗಳು ಈ ಕೆಳಗಿನ ಇಲಾಖೆಗಳನ್ನು ಒಳಗೊಂಡಿದೆ: ಆಸ್ಪತ್ರೆಗಳು, ನೀರು ಸರಬರಾಜು, ಒಳಚರಂಡಿ, ಸಾರ್ವಜನಿಕ ಕಾರ್ಯಗಳು, ನೈರ್ಮಲ್ಯ, ಉದ್ಯಾನವನಗಳು, ಪ್ರದೇಶದಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ನೀಡುವ ಅಧಿಕಾರಗಳ ವಿವರ. ಪ್ರಶ್ನೆ 10. ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಾಗಿದೆ? ಆಪ್ಷನ್ ಎ ಲೋಕಪಾಲ್ ಮತ್ತು ಲೋಕಾಯುಕ್ತ, ಆಪ್ಷನ್ ಬಿ ರಾಜ್ಯ ಮಾಹಿತಿ ಆಯೋಗ, ಆಪ್ಷನ್ ಸಿ ನಿಯಂತ್ರಕ ಮತ್ತು ಮಹಾಲೇಖಪಾಲರು, ಆಪ್ಷನ್ ಡಿ ಕೇಂದ್ರ ಜಾಗೃತ ಆಯೋಗ. ಇದು ಸರಿಯಾದ ಉತ್ತರ ನಿಯಂತ್ರಕ ಮತ್ತು ಮಹಾಲೇಖಪಾಲರು. ಹೆಚ್ಚಿನ ಮಾಹಿತಿ: ನಿಯಂತ್ರಕ ಮತ್ತು ಮಹಾಲೇಖಪಾಲರು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಇದರ ಉಲ್ಲೇಖ ಭಾರತೀಯ ಸಂವಿಧಾನ ಅನುಚ್ಛೇದ 148ರಲ್ಲಿ ಮಾಡಲಾಗಿದೆ. ನಿಯಂತ್ರಕ ಮತ್ತು ಮಹಾಲೇಖಪಾಲರ ನೇಮಕಾತಿಯನ್ನು ರಾಷ್ಟ್ರಪತಿಯವರು ಮಾಡುತ್ತಾರೆ. ಪ್ರಶ್ನೆ 11. ನಾಗರಿಕರ ಮೂಲ ಹಕ್ಕುಗಳನ್ನು ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಸೇರಿಸಲಾಗಿದೆ? ಆಪ್ಷನ್ ಎ ಭಾಗ 3, ಆಪ್ಷನ್ ಬಿ ಭಾಗ 1, ಆಪ್ಷನ್ ಸಿ ಭಾಗ 4A, ಆಪ್ಷನ್ ಡಿ ಭಾಗ 7. ಇದು ಸರಿಯಾದ ಉತ್ತರ ಆಪ್ಷನ್ ಎ ಭಾಗ 3. ಹೆಚ್ಚಿನ ಮಾಹಿತಿ: ಸಂವಿಧಾನದ ಭಾಗ 3ರಲ್ಲಿ ನಾಗರಿಕ ಮೂಲಭೂತ ಹಕ್ಕುಗಳನ್ನು ಸೇರಿಸಲಾಗಿದೆ. ಭಾಗ 1ರಲ್ಲಿ ಒಕ್ಕೂಟದ ಹೆಸರು ಮತ್ತು ರಾಜ್ಯದ ಪ್ರದೇಶ ಬರುತ್ತದೆ. ಭಾಗ 4A ರಲ್ಲಿ ಮೂಲಭೂತ ಕರ್ತವ್ಯಗಳು ಮತ್ತು ಭಾಗ 7ರಲ್ಲಿ ಮೊದಲ ಅನುಸೂಚಿಯ ಭಾಗ ರಾಜ್ಯಗಳು. ನೆಕ್ಸ್ಟ್ ಪ್ರಶ್ನೆ 12. ಭಾರತ ಸರ್ಕಾರ ಕಾಯ್ದೆ 1919 ಡಿಸೆಂಬರ್ 23, 1919ರಿಂದ ಜಾರಿಗೆ ಬಂದಿತ್ತು. ಈ ಕಾಯ್ದೆಯಲ್ಲಿ ವರದಿಯಲ್ಲಿ ಶಿಫಾರಸು ಮಾಡಲಾದ ಸುಧಾರಣೆಗಳನ್ನು ಸೇರಿಸಲಾಗಿದೆ. ಆಪ್ಷನ್ ಎ ಲಾರ್ಡ್ ಕರ್ಜನ್, ಆಪ್ಷನ್ ಬಿ ಮಾಂಟೆಗೊ ಚೆಮ್ಸ್ಫರ್ಡ್, ಆಪ್ಷನ್ ಸಿ ರಾಷ್ಟ್ರೀಯ ಯೋಜನೆ, ಆಪ್ಷನ್ ಡಿ ಮಾರ್ಲೆ ಮಿಂಟೋ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಮಾಂಟೆಗೊ ಚೆಮ್ಸ್ಫರ್ಡ್. ಭಾರತ ಸರ್ಕಾರ ಕಾಯ್ದೆ 1919ರ ಮಾಂಟೆಗೊ ಚೆಮ್ಸ್ಫೋರ್ಡ್ ವರದಿಯಲ್ಲಿ ಶಿಫಾರಸು ಮಾಡಲಾದ ಸುಧಾರಣೆಗಳನ್ನು ಸೇರಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ 13. ಭಾರತ ಸರ್ಕಾರಕ್ಕಾಗಿ 10 ಬಾರಿ ಬಜೆಟ್ ಮಂಡಿಸಿದ ಹೆಗ್ಗಳಿಕೆಗೆ ಪಾತ್ರರಾದ ಭಾರತೀಯ ಯಾರು? ಆಪ್ಷನ್ ಎ ಪ್ರಣಬ್ ಮುಖರ್ಜಿ, ಆಪ್ಷನ್ ಬಿ ಡಾಕ್ಟರ್ ಮನಮೋಹನ್ ಸಿಂಗ್, ಆಪ್ಷನ್ ಸಿ ಮೊರಾರ್ಜಿ ದೇಸಾಯಿ, ಆಪ್ಷನ್ ಡಿ ಪಿ ಚಿದಂಬರಂ. ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಮೊರಾರ್ಜಿ ದೇಸಾಯಿ. ಹೆಚ್ಚಿನ ಮಾಹಿತಿ: ಮೊರಾರ್ಜಿ ದೇಸಾಯಿ ಅವರಿಗೆ ಭಾರತ ಸರ್ಕಾರಕ್ಕಾಗಿ 10 ಬಾರಿ ಬಜೆಟ್ ಮಂಡಿಸಿದ ಹೆಗ್ಗಳಿಕೆ ಇದೆ. ಮೊರಾರ್ಜಿ ದೇಸಾಯಿ ದೇಶದ 4ನೇ ಪ್ರಧಾನಮಂತ್ರಿಯಾಗಿದ್ದರು. ಪ್ರಶ್ನೆ 14. ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯಲು ಭಾರತ ಸರ್ಕಾರವು ಗರ್ಭಧಾರಣೆ ಪೂರ್ವ ಮತ್ತು ಪ್ರಸವ ಪೂರ್ವ ರೋಗ ನಿರ್ಣಯ ತಂತ್ರ ಕಾಯ್ದೆಯನ್ನು ಯಾವಾಗ ಜಾರಿಗೆ ತಂದಿತು? ಆಪ್ಷನ್ ಎ 1994, ಆಪ್ಷನ್ ಬಿ 1991, ಆಪ್ಷನ್ ಸಿ 1996, ಆಪ್ಷನ್ ಡಿ 1992. ಇದು ಸರಿಯಾದ ಉತ್ತರ ಆಪ್ಷನ್ ಎ 1994. ಹೆಚ್ಚಿನ ಮಾಹಿತಿ: ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯಲು ಭಾರತ ಸರ್ಕಾರವು ಗರ್ಭಧಾರಣೆ ಪೂರ್ವ ಮತ್ತು ಪ್ರಸವ ಪೂರ್ವ ರೋಗ ನಿರ್ಣಯ ತಂತ್ರ ಕಾಯ್ದೆಯನ್ನು 1994ರಲ್ಲಿ ಜಾರಿಗೆ ತಂದಿತು. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 15. ಭಾರತದಲ್ಲಿ ಏಕಪೌರತ್ವದ ಪರಿಕಲ್ಪನೆಯನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದ ಆಧಾರದ ಮೇಲೆ ಅಳವಡಿಸಲಾಗಿದೆ? ಸೊ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಡಿ ಐರ್ಲೆಂಡ್. ಇದು ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್. ಭಾರತದಲ್ಲಿ ಏಕಪೌರತ್ವದ ಪರಿಕಲ್ಪನೆಯು ಯುನೈಟೆಡ್ ಕಿಂಗ್ಡಮ್ ಸಂವಿಧಾನದಿಂದ ಅಳವಡಿಸಿಕೊಳ್ಳಲಾಗಿದೆ. ಮೂಲ ಕರ್ತವ್ಯಗಳನ್ನು ರಷ್ಯಾದಿಂದ ಅಳವಡಿಸಿಕೊಳ್ಳಲಾಗಿದೆ. ಮೂಲ ಹಕ್ಕುಗಳನ್ನು ಅಮೆರಿಕದಿಂದ ಅಳವಡಿಸಿಕೊಳ್ಳಲಾಗಿದೆ. ಐರ್ಲೆಂಡ್ನಿಂದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ನೆಕ್ಸ್ಟ್ ಪ್ರಶ್ನೆ 16. ಭಾರತದ ರಿಯಾಸತ್ತುಗಳ ಏಕೀಕರಣದಲ್ಲಿ ಯಾರ ಪಾತ್ರ ಪ್ರಮುಖವಾಗಿತ್ತು? ಆಪ್ಷನ್ ಎ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಸಿ ಟಿ ಕೃಷ್ಣಚಾರಿ, ಆಪ್ಷನ್ ಡಿ ಸಿ ರಾಜಗೋಪಾಲ್ಚಾರಿ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಹೆಚ್ಚಿನ ಮಾಹಿತಿ ನೋಡಿ: ಭಾರತದ ರಿಯಾಸತ್ತುಗಳ ಏಕೀಕರಣದ ಕಾರಣ ಸರ್ದಾರ್ ವಲ್ಲಭಾಯ್ ಅವರನ್ನು ಭಾರತದ ಬಿಸ್ಮಾರ್ಕ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತದ ಮೊದಲ ಗೃಹ ಸಚಿವ ಮತ್ತು ಪ್ರಧಾನಮಂತ್ರಿಯಾಗಿದ್ದರು. 1948ರಲ್ಲಿ ಮದ್ರಾಸ್ನಲ್ಲಿ ನಡೆದ ಸರ್ವೋಚ್ಚ ನ್ಯಾಯಾಲಯದ ಮತ್ತು ಜೂನಾಗಢ ರಿಯಾಸತ್ತಿನ ಬಗ್ಗೆ ಮಾಡಿದ ಭಾಷಣ. ನೆಕ್ಸ್ಟ್, ಜಮ್ಮು ಮತ್ತು ಕಾಶ್ಮೀರ 1947 ಅಕ್ಟೋಬರ್ 26ರಂದು ಭಾರತಕ್ಕೆ ಸೇರಿತು. ನೆಕ್ಸ್ಟ್ ಪ್ರಶ್ನೆ 17. ಭಾರತೀಯ ಸಂವಿಧಾನವು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ತಿದ್ದುಪಡಿಗೆ ಒಳಪಟ್ಟಿತು? ಆಪ್ಷನ್ ಎ 1950,
ಆಪ್ಷನ್ ಬಿ 1951, ಆಪ್ಷನ್ ಸಿ 1947, ಆಪ್ಷನ್ ಡಿ 1948. ಇದು ಸರಿಯಾದ ಉತ್ತರ ಆಪ್ಷನ್ ಬಿ 1951. ಮೊದಲ ಸಂವಿಧಾನ ತಿದ್ದುಪಡಿ 1951ರ ಮೂಲಕ 9ನೇ ಅನುಸೂಚಿಯನ್ನು ಸೇರಿಸಲಾಯಿತು. ಇದು ಭೂ ಸುಧಾರಣೆಗೆ ಸಂಬಂಧಿಸಿತು. ಈ ಸಂವಿಧಾನ ತಿದ್ದುಪಡಿಯಿಂದ ಅನುಚ್ಛೇದ 31ರಲ್ಲಿ 2 ಉಪವಿಭಾಗಗಳು 31A ಮತ್ತು 31B ಸೇರಿಸಲ್ಪಟ್ಟವು. ನೆಕ್ಸ್ಟ್ ಪ್ರಶ್ನೆ 18. ಭಾರತದಲ್ಲಿ ರಾಜ್ಯಗಳ ರಾಜ್ಯಪಾಲರನ್ನು ನೇಮಿಸುವ ಅಧಿಕಾರ ಯಾರ ಬಳಿ ಇದೆ? ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ಮುಖ್ಯಮಂತ್ರಿ, ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಡಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ಇದು ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ. ಭಾರತದಲ್ಲಿ ರಾಜ್ಯಗಳ ರಾಜ್ಯಪಾಲರನ್ನು ನೇಮಿಸುವ ಅಧಿಕಾರ ರಾಷ್ಟ್ರಪತಿಯ ಬಳಿ ಇದೆ. ಅನುಚ್ಛೇದ 155ರ ಅಡಿಯಲ್ಲಿ ರಾಜ್ಯಪಾಲರ ನೇಮಕಾತಿಯನ್ನು ರಾಷ್ಟ್ರಪತಿಯವರು ಮಾಡುತ್ತಾರೆ. ಮುಖ್ಯಮಂತ್ರಿಯವರ ನೇಮಕಾತಿಯನ್ನು ರಾಜ್ಯಪಾಲರು ಮಾಡುತ್ತಾರೆ. ಮುಖ್ಯಮಂತ್ರಿಯವರ ನೇಮಕಾತಿಯ ನಿಬಂಧನೆಯನ್ನು ಅನುಚ್ಛೇದ 164(1)ರಲ್ಲಿ ಉಲ್ಲೇಖಿಸಲಾಗಿದೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 19. ಈ ಕೆಳಗಿನ ಯಾವ ಪ್ರಾಧಿಕಾರವು ಒಂದು ವರ್ಷದ ಅವಧಿಗೆ ತಿರುಗುವ ಆಧಾರದ ಮೇಲೆ ಸಂಬಂಧಪಟ್ಟ ಪ್ರಾದೇಶಿಕ ಮಂಡಳಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ ಎ ರಾಜ್ಯದ ರಾಜ್ಯಪಾಲರು, ಆಪ್ಷನ್ ಬಿ ರಾಜ್ಯದ DGP, ಆಪ್ಷನ್ ಸಿ ರಾಜ್ಯದ ಮುಖ್ಯಮಂತ್ರಿ, ಆಪ್ಷನ್ ಡಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯದ ಮುಖ್ಯಮಂತ್ರಿ. ಪ್ರಾದೇಶಿಕ ಮಂಡಳಿಯ ಪದನಿಯಮಿತ ಅಧ್ಯಕ್ಷರು ಕೇಂದ್ರ ಗೃಹ ಸಚಿವರು ಮತ್ತು ಉಪಾಧ್ಯಕ್ಷರು ರಾಜ್ಯದ ಮುಖ್ಯಮಂತ್ರಿಯಾಗಿರುತ್ತಾರೆ. ಪ್ರಾದೇಶಿಕ ಮಂಡಳಿಗಳು ಶಾಸನಬದ್ಧ ಸಂಸ್ಥೆಗಳಾಗಿವೆ, ಏಕೆಂದರೆ ಅವುಗಳನ್ನು ಸಂಸತ್ತಿನ ಕಾಯ್ದೆಯ ಮೂಲಕ ಸ್ಥಾಪಿಸಲಾಗಿದೆ. 1956ರ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆಯ ಮೂಲಕ ಇವುಗಳನ್ನು ಸ್ಥಾಪಿಸಲಾಗಿದೆ. ಪ್ರಸ್ತುತ 5 ಪ್ರಾದೇಶಿಕ ಮಂಡಳಿಗಳಿವೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 20. ಮೂಲ ಸಂವಿಧಾನದಲ್ಲಿ ಡ್ಯಾಶ್ ಅನುಸೂಚಿಗಳಿದ್ದವು? ಆಪ್ಷನ್ ಎ 15, ಆಪ್ಷನ್ ಬಿ 12, ಆಪ್ಷನ್ ಸಿ 10, ಆಪ್ಷನ್ ಡಿ 8. ಇದು ಸರಿಯಾದ ಉತ್ತರ 8. ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳಿದ್ದವು. ಪ್ರಸ್ತುತ 12 ಅನುಸೂಚಿಗಳಿವೆ. 9ನೇ ಅನುಸೂಚಿಯನ್ನು ಮೊದಲ ಸಂವಿಧಾನ ತಿದ್ದುಪಡಿ ಮೂಲಕ 1951ರಲ್ಲಿ ಭಾರತೀಯ ಸಂವಿಧಾನಕ್ಕೆ ಸೇರಿಸಲಾಯಿತು. ಇದರಲ್ಲಿ ಭೂಮಿಗೆ ಸಂಬಂಧಿಸಿದ ನಿಬಂಧನೆಗಳಿವೆ. ನೆಕ್ಸ್ಟ್ 10ನೇ ಅನುಸೂಚಿಯನ್ನು 52ನೇ ಸಂವಿಧಾನ ತಿದ್ದುಪಡಿ ಮೂಲಕ 1985ರಲ್ಲಿ ಭಾರತೀಯ ಸಂವಿಧಾನಕ್ಕೆ ಸೇರಿಸಲಾಯಿತು. ಇದರಲ್ಲಿ ಪಕ್ಷಾಂತರ ವಿರೋಧಿ ಕಾನೂನು ಸೇರಿದೆ. 11ನೇ ಅನುಸೂಚಿಯನ್ನು 73ನೇ ಸಂವಿಧಾನ ತಿದ್ದುಪಡಿ ಅಡಿಯಲ್ಲಿ 1992ರಲ್ಲಿ ಸಂವಿಧಾನಕ್ಕೆ ಸೇರಿಸಲಾಯಿತು. ಇದರಲ್ಲಿ ಪಂಚಾಯತ್ ರಾಜ್ಗೆ ಸಂಬಂಧಿಸಿದ ನಿಬಂಧನೆಗಳಿವೆ. 12ನೇ ಅನುಸೂಚಿಯನ್ನು 74ನೇ ಸಂವಿಧಾನ ತಿದ್ದುಪಡಿ ಅಡಿಯಲ್ಲಿ 1992ರಲ್ಲಿ ಸಂವಿಧಾನಕ್ಕೆ ಸೇರಿಸಲಾಯಿತು. ಇದರಲ್ಲಿ ಪುರಸಭೆಗಳಿಗೆ ಸಂಬಂಧಿಸಿದ ನಿಬಂಧನೆಗಳಿವೆ. ಪ್ರಶ್ನೆ 21. ಭಾರತೀಯ ಪತ್ರಿಕಾ ಕಾಯ್ದೆ ಇದು ಭಾರತದಲ್ಲಿ ಪತ್ರಿಕಾ ನಿಯಂತ್ರಿಸುವ ಸರ್ಕಾರಕ್ಕೆ ವ್ಯಾಪಕ ಅಧಿಕಾರವನ್ನು ನೀಡಿತು. ಯಾವ ವರ್ಷದಲ್ಲಿ ಅಂಗೀಕರಿಸಲ್ಪಟ್ಟಿತು? ಆಪ್ಷನ್ ಎ 1911, ಆಪ್ಷನ್ ಬಿ 1910, ಆಪ್ಷನ್ ಸಿ 1912, ಆಪ್ಷನ್ ಡಿ 1913. ಇದು ಸರಿಯಾದ ಉತ್ತರ 1910. ಭಾರತೀಯ ಪತ್ರಿಕಾ ಕಾಯ್ದೆ 1910ರಲ್ಲಿ ಅಂಗೀಕರಿಸಲ್ಪಟ್ಟಿತು. ಈ ಕಾಯ್ದೆಯ ಮೂಲಕ ಸರ್ಕಾರಕ್ಕೆ ಅಮಾನಕರ ಪತ್ರಿಕೆಗಳನ್ನು ಕೊನೆಗೊಳಿಸುವ ಹಕ್ಕನ್ನು ನೀಡಲಾಯಿತು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 22. ಕೆಳಗಿನ ಯಾವ ಹಕ್ಕನ್ನು ಜೀವನದ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕಿನ ಒಂದು ಅಂಶವೆಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು, ಆಪ್ಷನ್ ಬಿ ಸಮಾನತೆಯ ಹಕ್ಕು, ಆಪ್ಷನ್ ಸಿ ಗೌಪ್ಯತೆಯ ಹಕ್ಕು, ಆಪ್ಷನ್ ಡಿ ಆಸ್ತಿಯ ಹಕ್ಕು. ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಗೌಪ್ಯತೆಯ ಹಕ್ಕು. ಭಾರತೀಯ ಸಂವಿಧಾನದ ಅನುಚ್ಛೇದ 21ರಲ್ಲಿ ಜೀವನದ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಗೌಪ್ಯತೆಯ ಹಕ್ಕಿನ ಒಂದು ಅಂಶವೆಂದು ಪರಿಗಣಿಸಲಾಗಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಅನುಚ್ಛೇದ 19(1)(a), ಸಮಾನತೆಯ ಹಕ್ಕು ಅನುಚ್ಛೇದ 14ರಿಂದ 18, ಆಸ್ತಿಯ ಹಕ್ಕು ಅನುಚ್ಛೇದ 300(a). ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 23. ವಿಧಿ 352ರ ಅಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದರೆ ಸಂಸತ್ತು ವಿಧಾನಸಭೆಗಳ ಅವಧಿಯಲ್ಲಿ ಒಂದೇ ಬಾರಿಗೆ ಡ್ಯಾಶ್ ವರೆಗೆ ವಿಸ್ತರಿಸಬಹುದು? ಆಪ್ಷನ್ ಎ 6 ತಿಂಗಳವರೆಗೆ, ಆಪ್ಷನ್ ಬಿ 1 ವರ್ಷದವರೆಗೆ, ಆಪ್ಷನ್ ಸಿ 9 ತಿಂಗಳವರೆಗೆ, ಆಪ್ಷನ್ ಡಿ 1 ತಿಂಗಳವರೆಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1 ವರ್ಷದವರೆಗೆ. ಅನುಚ್ಛೇದ 352ರ ಅಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದರೆ ಸಂಸತ್ತು, ಲೋಕಸಭೆ ಮತ್ತು ವಿಧಾನಸಭೆಗಳ ಅವಧಿಯನ್ನು ಒಂದೇ ಬಾರಿಗೆ 1 ವರ್ಷದವರೆಗೆ ವಿಸ್ತರಿಸಬಹುದು. ನೆಕ್ಸ್ಟ್ ಭಾರತೀಯ ಸಂವಿಧಾನದಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅನುಚ್ಛೇದ 352, ರಾಜ್ಯ ತುರ್ತು ಪರಿಸ್ಥಿತಿ ಅನುಚ್ಛೇದ 356, ಹಣಕಾಸು ತುರ್ತು ಪರಿಸ್ಥಿತಿ ಅನುಚ್ಛೇದ 360. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 24. ಸಾಂವಿಧಾನಿಕ ಸಂಸ್ಥೆ ಮತ್ತು ಅದರ ನೋಡಲ್ ಸಚಿವಾಲಯದ ಸಂಬಂಧದಲ್ಲಿ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗಿದೆ? ಆಪ್ಷನ್ ಎ ಕೇಂದ್ರ ಲೋಕಸೇವಾ ಆಯೋಗ ಸಿಬ್ಬಂದಿ ಸಾರ್ವಜನಿಕ ಮತ್ತು ಪಿಂಚಣಿ ಸಚಿವಾಲಯ, ಆಪ್ಷನ್ ಬಿ ಅಂತರರಾಜ್ಯ ಕೌನ್ಸಿಲ್ ಹಣಕಾಸು ಸಚಿವಾಲಯ, ಆಪ್ಷನ್ ಸಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ, ಆಪ್ಷನ್ ಡಿ ಭಾರತದ ಅಟಾರ್ನಿ ಜನರಲ್ ಗೃಹ ಸಚಿವಾಲಯ. ಇದು ಸರಿಯಾದ ಉತ್ತರ ಆಪ್ಷನ್ ಎ ಕೇಂದ್ರ ಲೋಕಸೇವಾ ಆಯೋಗ ಸಿಬ್ಬಂದಿ ಸಾರ್ವಜನಿಕ ಮತ್ತು ಪಿಂಚಣಿ ಸಚಿವಾಲಯ. ನೆಕ್ಸ್ಟ್ ಅಂತರರಾಜ್ಯ ಕೌನ್ಸಿಲ್ ಗೃಹ ಸಚಿವಾಲಯ,
ನೆಕ್ಸ್ಟ್ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ನೆಕ್ಸ್ಟ್ ಭಾರತದ ಅಟಾರ್ನಿ ಜನರಲ್, ಭಾರತ ಸರ್ಕಾರ ಮುಖ್ಯ ಕಾನೂನು ಸಲಹೆಗಾರ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 25. ಭಾರತದ ಸಂವಿಧಾನದ ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತದಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಸ್ಥಾಪನೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಸಂವಿಧಾನ 84ನೇ ತಿದ್ದುಪಡಿ ಕಾಯ್ದೆ 2001. ಆಪ್ಷನ್ ಬಿ ಸಂವಿಧಾನ 104ನೇ ತಿದ್ದುಪಡಿ ಕಾಯ್ದೆ 2019. ಆಪ್ಷನ್ ಸಿ ಸಂವಿಧಾನ 102ನೇ ತಿದ್ದುಪಡಿ ಕಾಯ್ದೆ 2018. ಆಪ್ಷನ್ ಡಿ ಸಂವಿಧಾನ 86ನೇ ತಿದ್ದುಪಡಿ ಕಾಯ್ದೆ 2002. ಉತ್ತರ ಆಪ್ಷನ್ ಸಿ ಸಂವಿಧಾನ 102ನೇ ತಿದ್ದುಪಡಿ ಕಾಯ್ದೆ 2018. ಭಾರತ ಸಂವಿಧಾನದ 102ನೇ ತಿದ್ದುಪಡಿ ಕಾಯ್ದೆ 2018ರ ಅನುಚ್ಛೇದ 338 ಅಡಿಯಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಗಿದೆ. 86ನೇ ಸಂವಿಧಾನ ತಿದ್ದುಪಡಿ 2002 ರಾಜ್ಯವು 6 ರಿಂದ 14 ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುತ್ತದೆ. ನೆಕ್ಸ್ಟ್ 84ನೇ ಸಂವಿಧಾನ ತಿದ್ದುಪಡಿ 2001 1971ರ ಜನಗಣತಿ ಆಧಾರದ ಮೇಲೆ ಲೋಕಸಭೆಯ ಪ್ರಸ್ತುತ ಒಟ್ಟು ಸ್ಥಾನಗಳ ಸಂಖ್ಯೆಯನ್ನು ಸ್ಥಗಿತಗೊಳಿಸಲಾಯಿತು. ನೆಕ್ಸ್ಟ್ 104ನೇ ಸಂವಿಧಾನ ತಿದ್ದುಪಡಿ 2019 ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಗಳ ಮೀಸಲಾತಿಯನ್ನು 10 ವರ್ಷಗಳವರೆಗೆ ವಿಸ್ತರಿಸುತ್ತದೆ ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಮೀಸಲಾದ ಸ್ಥಾನಮಾನಗಳನ್ನು ರದ್ದುಗೊಳಿಸಲಾಗಿದೆ. ನೆಕ್ಸ್ಟ್ ಪ್ರಶ್ನೆ 26. ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ರಾಜ್ಯ ಹಣಕಾಸು ಆಯೋಗವನ್ನು ರಚಿಸಿತು? ಆಪ್ಷನ್ ಎ 76ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ಬಿ 74ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ಸಿ 73ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ಡಿ 75ನೇ ತಿದ್ದುಪಡಿ ಕಾಯ್ದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ 73ನೇ ತಿದ್ದುಪಡಿ ಕಾಯ್ದೆ. ಹೆಚ್ಚಿನ ಮಾಹಿತಿ, ರಾಜ್ಯ ಹಣಕಾಸು ಆಯೋಗಕ್ಕೆ 73ನೇ ತಿದ್ದುಪಡಿ ಕಾಯ್ದೆ 1992ರ ಮೂಲಕ ಸಾಂವಿಧಾನಿಕ ಸ್ಥಾನಮಾನ ನೀಡಲಾಯಿತು. ನೆಕ್ಸ್ಟ್ ಕೇಂದ್ರ ಹಣಕಾಸು ಆಯೋಗದ ಮಾದರಿಯಲ್ಲಿ 1993ರಲ್ಲಿ ಭಾರತದ ಎಲ್ಲ ರಾಜ್ಯಗಳಲ್ಲಿ ಅನುಚ್ಛೇದ 280ರ ಅಡಿಯಲ್ಲಿ ರಾಜ್ಯ ಹಣಕಾಸು ಆಯೋಗವನ್ನು ಸ್ಥಾಪಿಸಲಾಯಿತು. ನೆಕ್ಸ್ಟ್ ರಾಜ್ಯ ಹಣಕಾಸು ಆಯೋಗವನ್ನು ರಾಜ್ಯಪಾಲರು 5 ವರ್ಷಗಳ ಅವಧಿಗೆ ನೇಮಕ ಮಾಡುತ್ತಾರೆ, ಅನುಚ್ಛೇದ 243 ಆಯ ಮೂಲಕ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 27. 1919ರಲ್ಲಿ ಜಾರಿಗೆ ತಂದ ಯಾವ ಕಾಯ್ದೆಯ ಮೂಲಕ ಬ್ರಿಟಿಷ್ ಭಾರತದ ಪ್ರಾಂತ್ಯಗಳಲ್ಲಿ ದ್ವೀಪ ಸರ್ಕಾರ ಪದ್ಧತಿಯನ್ನು ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಭಾರತ ಸರ್ಕಾರ ಕಾಯ್ದೆ, ಆಪ್ಷನ್ ಬಿ ವರ್ನ್ಯಾಕ್ಯುಲರ್ ಪ್ರೆಸ್ ಕಾಯ್ದೆ, ಆಪ್ಷನ್ ಸಿ ರೌಲತ್ ಕಾಯ್ದೆ, ಆಪ್ಷನ್ ಡಿ ಭಾರತೀಯ ಕೌನ್ಸಿಲ್ ಕಾಯ್ದೆ. ಇದು ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಸರ್ಕಾರ ಕಾಯ್ದೆ. ಹೆಚ್ಚಿನ ಮಾಹಿತಿ ನೋಡಿ, ಭಾರತ ಸರ್ಕಾರ ಕಾಯ್ದೆ 1919ರ ಮೂಲಕ ಪ್ರಾಂತೀಯ ಮಟ್ಟದಲ್ಲಿ ಕಾರ್ಯನಿರ್ವಾಹಕವಾಗಿ ದ್ವೀಪ ಸರ್ಕಾರ ಪದ್ಧತಿಯನ್ನು ಪ್ರಾರಂಭಿಸಲಾಯಿತು. ಆರಂಭದಲ್ಲಿ ದ್ವೀಪ ಸರ್ಕಾರ ಪದ್ಧತಿಯಲ್ಲಿ 8 ಪ್ರಾಂತ್ಯಗಳು ಬಂಗಾಳ, ಬಿಹಾರ, ಒಡಿಶಾ, ಮಧ್ಯ ಪ್ರಾಂತ್ಯ, ಸಂಯುಕ್ತ ಪ್ರಾಂತ್ಯ, ಬೊಂಬೈ, ಅಸ್ಸಾಂ, ಮದ್ರಾಸ್ ಮತ್ತು ಪಂಜಾಬ್ ಪ್ರಾಂತ್ಯಗಳು ಸೇರಿದವು. ದ್ವೀಪ ಸರ್ಕಾರ ವ್ಯವಸ್ಥೆಯಲ್ಲಿ ಪ್ರಾಂತೀಯ ಸರ್ಕಾರಗಳಿಗೆ ಹೆಚ್ಚಿನ ಅಧಿಕಾರಗಳನ್ನು ನೀಡಲಾಯಿತು. ನೆಕ್ಸ್ಟ್ ಪ್ರಶ್ನೆ 28. ಭಾರತದಲ್ಲಿ ರಾಜ್ಯಸಭೆ ಅಂದರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಪೀಠಾಸೀನ ಅಧಿಕಾರಿಗಳ ಕೆಳಗಿನವರಲ್ಲಿ ಯಾರು? ಆಪ್ಷನ್ ಎ ಉಪರಾಷ್ಟ್ರಪತಿ, ಆಪ್ಷನ್ ಬಿ ವಕ್ತಾರ ಅಂದರೆ ಸ್ಪೀಕರ್, ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಡಿ ಪ್ರಧಾನಮಂತ್ರಿ. ಇದು ಸರಿಯಾದ ಉತ್ತರ ಆಪ್ಷನ್ ಎ ಉಪರಾಷ್ಟ್ರಪತಿ. ಹೆಚ್ಚಿನ ಮಾಹಿತಿ, ಉಪರಾಷ್ಟ್ರಪತಿ ಅನುಚ್ಛೇದ 63ರ ಹುದ್ದೆಯನ್ನು ಅಮೆರಿಕದಿಂದ ತೆಗೆದುಕೊಳ್ಳಲಾಗಿದೆ. ನೆಕ್ಸ್ಟ್ ಉಪರಾಷ್ಟ್ರಪತಿಯವರು ಚುನಾವಣೆಯಲ್ಲಿನ ಸಂಸತ್ತಿನ ಉಭಯ ಸದನಗಳ ಅಂದರೆ ಚುನಾಯಿತ ಮತ್ತು ನಾಮನಿರ್ದೇಶಿತ ಎಲ್ಲ ಸದಸ್ಯರು ಭಾಗವಹಿಸುತ್ತಾರೆ. ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನ ಬೋಧಿಸುತ್ತಾರೆ. ನೆಕ್ಸ್ಟ್ ಪ್ರಶ್ನೆ 29. ರಾಜ್ಯದ ಲೋಕಸೇವೆಗಳಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸಲು ರಾಜ್ಯವು ಕ್ರಮ ಕೈಗೊಳ್ಳುತ್ತಿದೆ. ಇದರ ಉಲ್ಲೇಖ ಭಾರತದ ಸಂವಿಧಾನದ ಡ್ಯಾಶ್ ಅಡಿಯಲ್ಲಿ ಮಾಡಲಾಗಿದೆ? ಆಪ್ಷನ್ ಎ ಭಾಗ 4a, ಆಪ್ಷನ್ ಬಿ ಭಾಗ 4, ಆಪ್ಷನ್ ಸಿ ಭಾಗ 3, ಆಪ್ಷನ್ ಡಿ ಭಾಗ 5. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಭಾಗ 4. ಹೆಚ್ಚಿನ ಮಾಹಿತಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಕೆಲವು ಪ್ರಮುಖ ವಿಧಿಗಳು: ವಿಧಿ 40 ಗ್ರಾಮ ಪಂಚಾಯಿತಿಗಳ ರಚನೆ, ವಿಧಿ 44 ನಾಗರಿಕ ಏಕರೂಪ ನಾಗರಿಕ ಸಂಹಿತೆ, ವಿಧಿ 48 ಕೃಷಿ ಮತ್ತು ಪಶು ಸಂಗೋಪನೆ ಸಂಘಟನೆ, ವಿಧಿ 49 ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳ ಸಂರಕ್ಷಣೆ, ವಿಧಿ 50 ನ್ಯಾಯಾಂಗ ಮತ್ತು ಕಾರ್ಯಾಂಗದ ಕಾರ್ಯಗಳ ಪ್ರತ್ಯೇಕತೆ, ವಿಧಿ 51 ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯ ಉತ್ತೇಜನ. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 30. ಸಂಸತ್ತಿನ ಯಾವುದೇ ಸದನವನ್ನು ಕರೆಯಲು ಅಥವಾ ಅಧಿವೇಶನವನ್ನು ಮುಕ್ತಾಯಗೊಳಿಸಲು ಅಥವಾ ಲೋಕಸಭೆಯನ್ನು ವಿಸರ್ಜಿಸಲು ಅಧಿಕಾರ ಹೊಂದಿರುತ್ತಾರೆ? ಆಪ್ಷನ್ ಎ ಲೋಕಸಭಾಧ್ಯಕ್ಷರು, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಭಾರತದ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಡಿ ಪ್ರಧಾನಮಂತ್ರಿ. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ. ಅನುಚ್ಛೇದ 85 ಸಂಸತ್ತಿನ ಅಧಿವೇಶನ ಅಂದರೆ 2 ಸದನಗಳು ಕರೆಯಲು ಮತ್ತು ಅಧಿವೇಶನ ಮುಕ್ತಾಯಗೊಳಿಸಲು ಮತ್ತು ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ರಾಷ್ಟ್ರಪತಿಗಿದೆ. ಅನುಚ್ಛೇದ 108 ರಾಷ್ಟ್ರಪತಿಯವರು ಸಂಸತ್ತಿನ ಜಂಟಿ ಅಧಿವೇಶನ ಕರೆಯಬಹುದು.
ಗಮನಿಸಿ, ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭೆಯಲ್ಲಿ ಅಧ್ಯಕ್ಷರು ವಹಿಸುತ್ತಾರೆ. ನೆಕ್ಸ್ಟ್ ಈ ಪ್ರಶ್ನೆ ನಿಮಗೆ, ಭಾರತೀಯ ಸಂವಿಧಾನದಲ್ಲಿ ಉಲ್ಲೇಖಿಸಲಾದ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಸೊ ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸರಿಯಾದ ಉತ್ತರ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತಿನ ಕ್ಲಾಸ್ ಭಾರತ ಸಂವಿಧಾನದ ಬಗ್ಗೆ ಟಾಪ್ 30 ಹೆಚ್ಚಿನ ಮಾಹಿತಿಯೊಂದಿಗೆ ಆಗಿದೆ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ನಿಮ್ಮ PDF ಬೇಕಾದರೆ ಮೊದಲಿಗೆ ನಂಬರ್ ಕೊಟ್ಟಿದ್ದೀನಿ, ನೀವು PDF ಗೋಸ್ಕರ ಕಾಂಟ್ಯಾಕ್ಟ್ ಮಾಡಿ PDF ಪಡ್ಕೋಬಹುದು. ಇಲ್ಲಿವರೆಗೂ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.